ರಸ್ತೆಯಲ್ಲಿ ನಿಮಗೆ ನಾಣ್ಯ ಅಥವಾ ನೋಟು ಸಿಕ್ಕರೆ ಹೀಗೆಲ್ಲ ಆಗುತ್ತೆ. ಸಾಕಷ್ಟು ಬಾರಿ ನಮಗೆ ರಸ್ತೆಯಲ್ಲಿ ನಾಣ್ಯಗಳು ಅಥವಾ ನೋಟುಗಳು ಸಿಕ್ಕಿರಬಹುದು. ರಸ್ತೆಯಲ್ಲಿ ಹಣವನ್ನು ನೋಡಿದ ತಕ್ಷಣ ನಮಗೆ ಒಂದು ಕ್ಷಣ ಖುಷಿಯಾಗಬಹುದು, ಅಥವಾ ಹಣವನ್ನು ಯಾರು ಬೀಳಿಸಿಕೊಂಡು ಹೋಗಿರಬಹುದು ಎಂಬುದನ್ನು ಹುಡುಕಬಹುದು. ಇನ್ನು ಕೆಲವೊಮ್ಮೆ ನಾವು ಅದನ್ನು ಎತ್ತುಕೊಂಡು ಜೇಬಿನಲ್ಲಿ ಇಟ್ಟುಕೊಂಡು ಹೋಗುತ್ತೇವೆ. ನಮಗೆ ರಸ್ತೆಯಲ್ಲಿ ಸಿಕ್ಕಿರುವ ನಾಣ್ಯವನ್ನು ಅಥವಾ ನೋಟುಗಳನ್ನು ನಾವು ಎತ್ತಿಕೊಳ್ಳಬೇಕೇ ಅಥವಾ ಬೇಡವೇ? ರಸ್ತೆಯಲ್ಲಿ ಸಿಕ್ಕಿರುವ ಹಣವನ್ನು ಎತ್ತಿಕೊಂಡರೆ ಶುಭವಾಗುವುದೇ ಅಶುಭವಾಗುವುದೇ? ಇವುಗಳು ಏನನ್ನು ಸೂಚಿಸುತ್ತದೆ ಎಂಬುದನ್ನು ತಿಳಿಯೋಣ ಬನ್ನಿ. ದೇವರ ಕೃಪೆಯ ಸಂಕೇತ. ದಾರಿಯಲ್ಲಿ ನಾವು ಹೋಗುವಾಗ ನಮಗೆ ನಾಣ್ಯಗಳು ಅಥವಾ ನೋಟುಗಳು ಸಿಕ್ಕರೆ ಅದು ದೇವರು ನಮ್ಮ ಮೇಲೆ ಸಂತೋಷಗೊಂಡಿದ್ದಾನೆ ಎಂಬುದರ ಸಂಕೇತವಾಗಿದೆ. ಇದರರ್ಥ ನಿಮ್ಮ ಜೀವನದಲ್ಲಿ ಶೀಘ್ರವೇ ಏನಾದರೂ ಒಳ್ಳೆಯ ಘಟನೆಗಳು ಸಂಭವಿಸುತ್ತದೆ ಎನ್ನುವ ನಂಬಿಕೆ ಇದೆ ಮತ್ತು ದೇವರು ಸದಾಕಾಲ ನಿಮ್ಮೊಂದಿಗಿದ್ದಾನೆ ಎಂಬುದರ ಸೂಚನೆಯಾಗಿದೆ. ಶುಭ ಸುದ್ದಿಯ ಸಂಕೇತ. ನಾವು ರಸ್ತೆಯಲ್ಲಿ ಹೋಗುವಾಗ ನಮಗೆ ಹಣ ಸಿಕ್ಕರೆ ಅದನ್ನು ಒಳ್ಳೆಯ ಸುದ್ದಿಯನ್ನು ಪಡೆದುಕೊಳ್ಳುವ ಸಂಕೇತವಾಗಿದೆ. ಈ ರೀತಿ ಸಂಭವಿಸಿದಾಗ ನಿಮಗೆ ಬಹುಬೇಗನೆ ಶುಭ ಸುದ್ದಿ ದೊರೆಯುತ್ತದೆ ಎಂದರ್ಥ. ನಿಮ್ಮ ಜೀವನದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತವೆ ಎಂಬುದಕ್ಕೆ ಇದು ಸಕಾರಾತ್ಮಕ ಸಂಕೇತವಾಗಿದೆ. ಇದು ನಿಮ್ಮ ಜೀವನದಲ್ಲಿ ಶುಭ ಸೂಚನೆಯಾಗಿದೆ. ಈ ಶುಭ ಸುದ್ದಿ ನಿಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸುತ್ತದೆ. ದೈವಿಕ ಶಕ್ತಿಯ ಆಶೀರ್ವಾದದ ಸಂಕೇತ. ನೋಟುಗಳು ಕಾಗದದ ರೂಪವನ್ನು ಹೊಂದಿದ್ದರೆ ನಾಣ್ಯಗಳು ಲೋಹದ ರೂಪವನ್ನು ಒಳಗೊಂಡಿರುತ್ತದೆ. ಈ ಲೋಹಗಳನ್ನು ದೇವರು ಮತ್ತು ದೇವತೆಗಳ ಆಶೀರ್ವಾದದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನಿಮಗೆ ಲೋಹದ ನಾಣ್ಯವು ರಸ್ತೆಯಲ್ಲಿ ಸಿಕ್ಕರೆ ಅದು ನಿಮ್ಮ ಮೇಲಿರುವ ದೈವಿಕ ಶಕ್ತಿಯ ಆಶೀರ್ವಾದವನ್ನು ಸೂಚಿಸುತ್ತದೆ. ಇದು ದೇವರು ನಿಮ್ಮ ಮೇಲೆ ಆತನ ಆಶೀರ್ವಾದವನ್ನು ತೋರಿಸಿದ್ದಾನೆ ಎಂಬುದನ್ನು ತಿಳಿಸುತ್ತದೆ. ಧನಾತ್ಮಕ ಬದಲಾವಣೆಯ ಸಂಕೇತ. ನಮಗೆ ದಾರಿಯಲ್ಲಿ ಸಿಗುವ ನೋಟುಗಳು ಮತ್ತು ನಾಣ್ಯಗಳು ಅನೇಕ ವಿಧದ ಅಪರಿಚಿತ ಜನರ ಶಕ್ತಿಯನ್ನು ಒಳಗೊಂಡಿರುತ್ತದೆ. ಈ ಶಕ್ತಿಯು ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಸೃಷ್ಟಿಸುತ್ತದೆ ಮತ್ತು ಪ್ರಗತಿಯನ್ನು ಹೊಂದಲು ಹೊಸ ಅಥವಾ ನೂತನ ಅವಕಾಶಗಳನ್ನು ತರುತ್ತದೆ. ಇದರಿಂದ ನಿಮ್ಮ ಜೀವನವು ಸಕಾರಾತ್ಮಕ ಮಾರ್ಗದಲ್ಲಿ ಬದಲಾಗುವುದು. ಹೊಸ ಅವಕಾಶಗಳು ನಿಮ್ಮ ಜೀವನವನ್ನು ಉತ್ತಮಗೊಳಿಸುತ್ತದೆ. ಲಕ್ಷ್ಮೀ ದೇವಿಯ ಆಶೀರ್ವಾದದ ಸಂಕೇತ. ದಾರಿಯಲ್ಲಿ ನಿಮಗೆ ನೋಟುಗಳು ಅಥವಾ ನಾಣ್ಯಗಳು ಸಿಕ್ಕರೆ ನೀವು ಶೀಘ್ರದಲ್ಲೇ ಹೊಸ ಕೆಲಸವನ್ನು ಪ್ರಾರಂಭಿಸುತ್ತೀರಿ ಎಂಬುದನ್ನು ಸೂಚಿಸುತ್ತದೆ. ಈ ಕೆಲಸವು ನಿಮಗೆ ಯಶಸ್ಸು ಮತ್ತು ಸಂಪತ್ತು ತರುತ್ತದೆ. ಇದು ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ತರುತ್ತದೆ. ಇದಕ್ಕೆ ಸಂಬಂಧಿಸಿದ ಇನ್ನೊಂದು ನಂಬಿಕೆ ಎಂದರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಸಂತುಷ್ಟಳಾಗಿದ್ದಾಳೆ ಎಂದರ್ಥ. ಆಸ್ತಿಯ ವಿಚಾರದಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ನಿಮಗೆ ಅದರಿಂದ ದುಪ್ಪಟ್ಟು ಲಾಭವಾಗುವುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.